ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಾನು ಮಾತನಾಡಲಿರುವ ವಿಷಯ ಶಾಂತಿ ಅಂದ್ರೆ ಏನು, ರಾಜಯೋಗ ಅಂದ್ರೆ ಏನು, ಈ ವಿಷಯವಾಗಿ ನಾನು ಮಾತನಾಡಬೇಕಾಗಿದೆ. ಇವಾಗ ಶಾಂತಿ, ಈಗ ವಿಶ್ವದಲ್ಲಿ ಯುದ್ಧ ನಡೀತಾ ಇದೆ. ನನ್ಗನ್ಸುತ್ತೆ ವಿಶ್ವದಲ್ಲಿ ಶಾಂತಿ ತರಬೇಕು ಅಂತ ತರಬೇಕು ಅಂತ ಅನ್ಸುತ್ತೆ. ಆದ್ರೆ ಭಯನೂ ಆಗುತ್ತೆ. ನಾನು ಶಾಂತಿಯಿಂದ ಇದ್ರೆ ನಮ್ಮ ಮನೆ ಶಾಂತವಾಗಿರುತ್ತೆ. ನಮ್ಮ ಮನೆ ಶಾಂತವಾಗಿದ್ರೆ ನಮ್ಮ ಊರು ಶಾಂತವಾಗಿರುತ್ತೆ. ಊರು ಶಾಂತಿ ಇದ್ದಾಗ ನಮ್ಮ ದೇಶ ಶಾಂತಿ ಆಗುತ್ತೆ. ಇಡೀ ವಿಶ್ವನೂ ಶಾಂತಿಯಾಗಿರುತ್ತೆ. ಅದಕ್ಕೆ ಹೇಳೋದು, ಮನೆಯೇ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು ಅಂತ. ಶಾಂತಿ ಅಂದ್ರೆ ಕೇವಲ ಜಗಳ ಇಲ್ಲದಿರುವುದು ಅಲ್ಲ, ನಮ್ಮ ಮನಸ್ಸು ಶಾಂತವಾಗಿರುವಾಗ ಸ್ಥಿತಿಯನ್ನು ಶಾಂತಿ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿ ಒಳಗೆ ಶಾಂತಿಯಾಗಿದ್ದರೆ ಅವನು ಎಲ್ಲರ ಜೊತೆ ಪ್ರೀತಿ ಮತ್ತು ಗೌರವದಿಂದ ವರ್ತಿಸುತ್ತಾನೆ. ಕೋಪ, ಅಸೂಯೆ, ದ್ವೇಷ ಇವುಗಳು ನಮ್ಮ ಮನಸ್ಸನ್ನು ಅಶಾಂತಗೊಳಿಸುತ್ತವೆ. ಆದರೆ ಪ್ರೀತಿ, ಸಹನೆ, ದಯೆ ಇವು ನಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತವೆ. ಒಂದು ಮಾತಿದೆ, ಅದು ಶಾಂತಿ ನಮ್ಮ ಹೊರಗೆ ಇಲ್ಲ, ಅದು ನಮ್ಮೊಳಗೆ ಇದೆ. ಇಂದಿನ ಕಾಲದಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಪಾಠ, ಕೆಲಸ, ಸ್ಪರ್ಧೆ ಇವುಗಳ ನಡುವೆ ಹಲವರು ಮನಃಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ದಿನದಲ್ಲಿ ಸ್ವಲ್ಪ ಸಮಯ ನಮ್ಮ ಮನಸ್ಸನ್ನು ಇಟ್ಟುಕೊಳ್ಳಬೇಕು. ಇದಕ್ಕೆ ಉತ್ತಮ ಮಾರ್ಗ ರಾಜಯೋಗ, ಧ್ಯಾನ. ಇದೀಗ ರಾಜಯೋಗದ ಬಗ್ಗೆ ನೋಡೋಣ. ರಾಜಯೋಗ ಅಂದ್ರೆ ಮನಸ್ಸನ್ನು ನಿಯಂತ್ರಿಸಿ ಶಾಂತಿ ಪಡೆಯುವ ಯೋಗ ವಿಧಾನ. ಇದನ್ನು ರಾಜಯೋಗ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ಎಲ್ಲ ಯೋಗಗಳಲ್ಲಿ ಮುಖ್ಯವಾದ ಮತ್ತು ಶ್ರೇಷ್ಠವಾದ ಯೋಗ ಎಂದು ಹೇಳುತ್ತಾರೆ. ರಾಜಯೋಗದಲ್ಲಿ ನಾವು ಒಂದು ಮುಖ್ಯವಾದ ವಿಚಾರವನ್ನು ಕಲಿಯುತ್ತೇವೆ. ಅದೇನೆಂದರೆ, ನಾನು ಕೇವಲ ಈ ಶರೀರ ಅಲ್ಲ, ನಾನು ಆತ್ಮನಾಗಿದ್ದೇನೆ. ಈ ವಿಚಾರವನ್ನು ತಿಳಿದಾಗ ನಮ್ಮ ಮನಸ್ಸಿಗೆ ಶಾಂತಿ ಬರುತ್ತದೆ. ರಾಜಯೋಗ ಧ್ಯಾನ ಮಾಡಿದರೆ ನಮಗೆ ಹಲವಾರು ಲಾಭಗಳಿವೆ. ಆ ಮನಸ್ಸು ಶಾಂತವಾಗಿರುತ್ತದೆ, ಕೋಪ ಕಡಿಮೆಯಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ, ಒಳ್ಳೆಯ ಚಿಂತನೆಗಳು ಬರುತ್ತವೆ. ಪ್ರತಿದಿನ ಕೆಲವು ನಿಮಿಷಗಳು ರಾಜಯೋಗ ಧ್ಯಾನದ ಅಭ್ಯಾಸ ಮಾಡಿದರೆ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ನಾವು ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ಸ್ನೇಹಿತ ಮತ್ತೆ ಒಳ್ಳೆಯ ನಾಗರಿಕನಾಗಬಹುದು. ಅಂದಾಗ ರಾಜಯೋಗವನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ನಾನು ಆತ್ಮ, ಈ ದೇಹದಲ್ಲಿರುವಂತಹ ಆತ್ಮ ಅಜರ, ಅಮರ, ಅವಿನಾಶಿಯಾಗಿದೆ. ಆತ್ಮಕ್ಕೆ ಸಾವಿಲ್ಲ. ಈ ದೇಹ ವಿನಾಶಿ, ಆತ್ಮ ಅವಿನಾಶಿ. ಆತ್ಮ ಈ ಶರೀರವೆಂಬ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಇಲ್ಲಿ, ಅಂದರೆ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತೆ. ನಾವೆಲ್ಲರೂ ಪಾತ್ರಧಾರಿಗಳು. ಆತ್ಮ ಈ ಶರೀರದಲ್ಲಿ ಹಣೆಯ ಮಧ್ಯದಲ್ಲಿ, ಭ್ರುಕುಟಿ ಮಧ್ಯ ಅಂತ ಕರಿತೀವಿ. ಅಂದ್ರೆ ನಾವೆಲ್ಲ ಹಣೆಯಲ್ಲಿ ತಿಲಕ ಇಟ್ಕೊಳ್ತೀವಿ, ಗಂಧ ಇಟ್ಕೊಳ್ತೀವಿ. 2 ಹುಬ್ಬುಗಳನ್ನ ಮಧ್ಯದಲ್ಲಿ ವಾಸ ಮಾಡುತ್ತೆ. ಅದನ್ನು ಈ ಸ್ಥೂಲ ಕಣ್ಣಿನಿಂದ ನೋಡೋದಿಕ್ಕೆ ಸಾಧ್ಯ ಇಲ್ಲ, ಅನುಭವ ಮಾಡಬಹುದು. ಆತ್ಮ ತುಂಬಾ ಸೂಕ್ಷ್ಮ, ಬಿಂದು, ಜ್ಯೋತಿಯಾಗಿದೆ. ಸ್ಟಾರ್ ತರ ಹೊಳಿತಾ ಇರುತ್ತೆ. ಆತ್ಮದಲ್ಲಿ ನಮ್ಮ ಇಡೀ ಪಾತ್ರ ಅಡಗಿದೆ. ಪಾತ್ರ ಮುಗಿದ ಮೇಲೆ ನಾವೆಲ್ಲ ಮನೆಗೆ ಹೋಗ್ಲೇಬೇಕು. ಅದಕ್ಕೆ ಯಾರಾದರೂ ಸಾವಾದಾಗ, ಸತ್ತು ಹೋದರು ಅಂತ ಶರೀರ ಅಲ್ಲೇ ಇರುತ್ತೆ. ಆದ್ರೆ ಹೋಗಿದ್ದು ಯಾರು ಅಂದ್ರೆ ಸತ್ಯವಾಗಿದ್ದ ಆತ್ಮ ಹೋಯಿತು. ಅದಕ್ಕೆ ಗುರುತಾಗಿ ಒಂದು ದೀಪವನ್ನು ಬೆಳಗಿಸಿಟ್ಟಿರುತ್ತಾರೆ. ಈಗ ಈ ಶರೀರದ ಅಡ್ರೆಸ್ ಅನ್ನು ಹೇಳ್ತೀವಿ. ಹಾಗೆ ಆತ್ಮಕ್ಕೂ ವಿಳಾಸ ಇದೆ. ಅಂದರೆ ಆತ್ಮಕ್ಕೂ ತಂದೆ ಇದ್ದಾರೆ, ಮನೆ ಇದೆ. ಆತ್ಮದ ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರಿಗೆ ನಾವು ಈಶ್ವರ, ಶಿವ, ಅಲ್ಲ, ಹೀಗೆ ಅನೇಕ ಹೆಸರಿಂದ ಕರಿತೀವಿ. ನಾವೆಲ್ಲ ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ಇಡೀ ಸೃಷ್ಟಿಯಲ್ಲಿನ ಎಲ್ಲ ಮಾನವ ಆತ್ಮಗಳ ತಂದೆ ಒಬ್ಬರೇ, ಅವರೇ ಶಿವ. ಹೇಳ್ತಾರೆ ಹಿಂದೂ ಮುಸ್ಲಿಂ ಬಾಯಿ ಅಂತ. ಅದು ನಿಜಕ್ಕೂ ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ರಿಂದ ಆ ಮಾತು ಬಂದಿದೆ ಅಂತ ನನಗನ್ಸುತ್ತೆ. ಈಗ ನಮ್ಮ ಸತ್ಯ ತಂದೆ ಶಿವ ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳೋಣ. ಶಿವ ಅಂದ್ರೆ ಕಲ್ಯಾಣಕಾರಿ, ಮಂಗಳಕಾರಿ. ಅವರು ಜ್ಞಾನ ಸಾಗರ, ಪ್ರೀತಿಯ ಸಾಗರ, ಶಾಂತಿಯ ಸಾಗರ, ಸುಖದ ಸಾಗರ, ಆನಂದ ಸಾಗರ ಆಗಿದ್ದಾರೆ. ಮತ್ತು ದುಃಖಹರ್ತ, ಸುಖಕರ್ತ.
ಸುಖಕರ್ತರ ಆಗಿದ್ದಾರೆ. ಈ ಎಲ್ಲ ಗುಣಗಳು ಅವನ ಮಕ್ಕಳಾದ ನಮ್ಮಲ್ಲಿನೂ ಇದಾವೆ. ನಮ್ಮ ಒರಿಜಿನಲ್ ಗುಣಗಳು ಇದೆ, ನಮ್ಮ ಧರ್ಮನೂ ಸಹ ಇದೇ ಆಗಿದೆ. ಆದರೆ ನಾವು ಪಾತ್ರ ಮಾಡ್ತಾ ಮಾಡ್ತಾ ಈ ವಿಕಾರಿ ಗುಣಗಳಿಗೆ ವಶೀಭೂತರಾಗ್ಬಿಟ್ಟಿದೀವಿ. ಯಾವುದು 5 ವಿಕಾರ ಅಂತೀವಿ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಈ 5 ವಿಕಾರಗಳಲ್ಲಿ ನಾವು ನಮ್ಮ ಒರಿಜಿನಲ್ ನಮ್ಮ ಧರ್ಮವನ್ನೇ ಮರೆತು ಬಿಟ್ಟಿದೀವಿ. ಈ ವಿಕಾರಗಳು ನಮಗೆ ದುಃಖದಲ್ಲಿ ತಂದು ನಿಲ್ಲಿಸಿದೆ. ಈಗ ಈ ದುಃಖದಿಂದ ಬಿಡಿಸಿಕೊಳ್ಳಲು ನಾವು ನಮ್ಮ ತಂದೆಯಾದ ಪರಂಪಿತ ಪರಮಾತ್ಮನನ್ನು ನೆನಪು ಮಾಡೋಣ. ಅವರ ಜೊತೆ ನಮ್ಮ ಬುದ್ಧಿಯೋಗವನ್ನು ಜೋಡಿಸೋಣ. ಆಗ ನಮ್ಮಲ್ಲಿ ದೈವಿ ಗುಣಗಳು ತುಂಬುತ್ತಾ ಹೋಗುತ್ತೆ. ಇದಕ್ಕೆ ರಾಜಯೋಗ ಅಂತ ಕರೆಯಲಾಗುತ್ತೆ. ಈಗ ಮನೆ ಯಾವುದು ಅಂತ ನಮ್ಗೆ ಗೊತ್ತಾಯ್ತು. ಮನೆ ಅಂದ್ರೆ ನಮ್ದು ಪರಂಧಾಮ, ಶಾಂತಿಧಾಮ, ನಿರ್ವಾಣಧಾಮ ಅಂತ ನಾವೇನ್ ಕರಿತೀವಿ, ಅದೇ ನಮ್ಮ ಮನೆ. ಒಂದು ಹಾಡು ಸಹ ಇದೆ, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಒಂದು ಹಾಡು ಹೇಳ್ತೀವಿ. ನಿಜವಾಗ್ಲೂ ನಾವು ಅಲ್ಲಿಂದ ಬಂದಿರೋರೆ. ಇಲ್ಲಿ ನಾವು ಪಾತ್ರ ಅಭಿನಯ ಮಾಡಕ್ ಬಂದಿದೀವಿ. ನಮ್ಮ ಪಾತ್ರ ಮುಗಿದ್ಮೇಲೆ ಮತ್ತೆ ನಾವು ಮನೆಗೆ ಹೋಗ್ಲೇಬೇಕು. ಅಂದ್ರೆ ನಾವು ತಂದೆಯ ನೆನಪು ಮಾಡಿ ನಮ್ಮನ್ನು ನಾವು ಈಗ ಮನೆಗೆ ಹೋಗ್ಬೇಕು ಅಂದ್ರೆ ಮನೆಗೆ ಹೋಗಕ್ ಮುಂಚೆ ತಂದೆ ಪರಮಾತ್ಮ ಶಿವನ ನೆನಪು ಮಾಡಿ ನಮ್ಮನ್ನು ನಾವು ಪಾವನ ಮಾಡ್ಕೊಂಡು ಪುಣ್ಯಾತ್ಮರಾಗಿ ಹೋಗೋಣ. ಒಂದು ನಿಮಿಷ ಎಲ್ಲರೂ ಆತ್ಮಿಕ ಸ್ಥಿತಿಯ ಅನುಭವ ಮಾಡೋಣ. ಹೇಗೆ ಅಂದ್ರೆ ನಾವು ಇಲ್ಲೇ ಇದ್ದರೂ ಬೇರೆ ಊರಿನಲ್ಲಿರುವ ನಮ್ಮ ಸಂಬಂಧಿಗಳನ್ನು ನೆನಪು ಮಾಡ್ತೀವಿ. ಅದೇ ರೀತಿ ನಾವೀಗ ನಮ್ಮ ನಿಜ ಮನೆಗೆ ಹೋಗಿ ಬರೋಣ. ನಾನು ಹೇಳ್ತಾ ಹೋಗ್ತೀನಿ, ನೀವು ಅದೇ ತರ ಅನುಭವ ಮಾಡ್ತಾ ಒಳಗಣ್ಣಿನಿಂದ ನೋಡ್ತಾ ಹೋಗಿ. ನಾನಾತ್ಮ ಮನಸ್ಸು ಬುದ್ಧಿಯನ್ನು ಭ್ರೂ ಮಧ್ಯದಲ್ಲಿ ಕೇಂದ್ರೀಕರಿಸಿ ನಾನಾತ್ಮ ಹೊಳೆಯುತ್ತಿರುವ ನಕ್ಷತ್ರವಾಗಿದ್ದೇನೆ, ಹಗುರವಾಗಿದ್ದೇನೆ, ಈ ಶರೀರದಿಂದ ಭಿನ್ನನಾಗಿದ್ದೇನೆ. ನಾನೀಗ ಈ ಶರೀರದಿಂದ ಡಿಟ್ಯಾಚ್ ಆಗಿ ನಾನೇ ಬೇರೆ, ಈ ಶರೀರವೇ ಬೇರೆ, ಈ ಶರೀರವನ್ನು ನಾನು ನೋಡ್ತಾ ಇದ್ದೇನೆ. ನಂತರ ಹಗುರವಾದ ಆತ್ಮ ಸಂಕಲ್ಪ ಶಕ್ತಿಯ ಮೂಲಕ ಈ ಪಂಚತತ್ವಗಳಿಂದ ದೂರ ಮೇಲೆ ಮೇಲೆ ಹಾರ್ತಾ ಇದ್ದೀನಿ. ಸೂರ್ಯ, ಚಂದ್ರ, ನಕ್ಷತ್ರ ಲೋಕದಿಂದನೂ ದೂರ ಮೇಲೆ ಕೆಂಪು ಮಿಶ್ರಿತ ಚಿನ್ನದ ಬೆಳಕಿನ ಲೋಕ, ಯಾವುದಕ್ಕೆ ನಾವು ಪರಂಧಾಮ, ಶಾಂತಿಧಾಮ ಅಂತ ಕರಿತೀವಿ, ಆ ಶಾಂತಿಧಾಮವನ್ನ ತಲುಪಿದೀವಿ. ಅಲ್ಲಿ ನನ್ನ ಪಿತಾ ಪರಮಾತ್ಮ ಪರಂಜ್ಯೋತಿ ತಂದೆಯನ್ನು ಮಿಲನ ಮಾಡ್ತೀನಿ. ತಂದೆಯಿಂದ ಸರ್ವಶಕ್ತಿಗಳನ್ನು ಅನುಭವ ಮಾಡ್ತಾ ಸಂಪನ್ನತೆಯ ಅನುಭವ ಆಗ್ತಾ ಇದೆ. ಸಂಪನ್ನ ಆತ್ಮ ನಾನು ಈಗ ಮತ್ತೆ ನಿಧಾನವಾಗಿ ಬ್ರಹ್ಮಾಂಡದಿಂದ ಈ ಸಾಕಾರ ಪ್ರಪಂಚಕ್ಕೆ ವಾಪಸ್ ಬರ್ತೀನಿ. ಈ ಶರೀರದ ಬೃಕುಟಿಯಲ್ಲಿ ಪ್ರವೇಶ ಮಾಡ್ತೀನಿ. ಇದೇ ನಿಜವಾದ ಆತ್ಮಾನುಭೂತಿಯಾಗಿದೆ. ಪರಮಾತ್ಮನ ಅನುಭೂತಿನೂ ಆಗಿದೆ. ಸೀಮಿತ ಸಮಯದ ಕಾರಣ ಹೆಚ್ಚು ತಿಳಿಸಲು ಸಾಧ್ಯವಿಲ್ಲ. ನೀವು ಯೂಟ್ಯೂಬ್ನಲ್ಲಿ ಬೇಕಾದ್ರೆ ರಾಜಯೋಗದ ಕೋರ್ಸ್ ಅಂತ ಸರ್ಚ್ ಮಾಡಿ, ಅದರಲ್ಲಿ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಸಿಗುತ್ತೆ. ಜೊತೆಗೆ ಇದ್ರ ಜೊತೆಗೆ ಮಹಿಳೆ ಅಂದ್ರೆ ಏನು ಅನ್ನೋದು ಅದನ್ನು ಒಂದ್ ಸ್ವಲ್ಪ ನಾನು ಹೇಳ್ಬೇಕಾಗುತ್ತೆ. ಅವಳು ಒಂದು ವ್ಯಕ್ತಿ ಅಲ್ಲ, ಅವಳು ಪ್ರೀತಿ, ಸಹನೆ, ತ್ಯಾಗ ಮತ್ತು ಶಕ್ತಿಗಳ ಪ್ರತಿರೂಪ. ಒಬ್ಬ ಮಹಿಳೆ ಒಂದು ಕುಟುಂಬವನ್ನು ರೂಪಿಸ್ತಾಳೆ, ಒಬ್ಬ ತಾಯಿ ಒಂದು ಪೀಳಿಗೆಯನ್ನೇ ರೂಪಿಸ್ತಾಳೆ. ಆದ್ದರಿಂದ ಹೇಳ್ತಾರೆ, ಒಬ್ಬ ಮಹಿಳೆ ವಿದ್ಯಾವತಿಯಾದರೆ ಒಂದು ಕುಟುಂಬವೇ ಶಿಕ್ಷಣ ಪಡೆಯುತ್ತದೆ. ಇಂದಿನ ದಿನ ಮಹಿಳೆಯರ ಸಾಧನೆಗಳನ್ನು ಗೌರವಿಸುವ ದಿನ ಆಗಿದೆ. ಶಿಕ್ಷಣ, ವಿಜ್ಞಾನ, ಸಮಾಜ ಸೇವೆ, ರಾಜಕೀಯ, ಅಧ್ಯಾತ್ಮ ಯಾವ ಕ್ಷೇತ್ರ ನೋಡಿದರೂ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಮಹಿಳೆಯ ನಿಜವಾದ ಶಕ್ತಿ ಆಧ್ಯಾತ್ಮಿಕ ಶಕ್ತಿಯಾಗಿದೆ. ಮಹಿಳೆ ತನ್ನ ಜೀವನವನ್ನು, ಕುಟುಂಬವನ್ನು, ಸಮಾಜವನ್ನು ಪರಿವರ್ತಿಸಬಹುದು. ಇಂದು ಸಮಾಜದಲ್ಲಿ ಹಲವಾರು ಸಮಸ್ಯೆಗಳಿವೆ, ಸವಾಲುಗಳಿವೆ, ಒತ್ತಡ, ಆತಂಕ, ಸಂಬಂಧಗಳಲ್ಲಿ ಸಮಸ್ಯೆ. ಆದರೆ ಮಹಿಳೆ ತನ್ನ ಶಾಂತಿ, ಸಹನೆ ಮತ್ತು ಪ್ರೀತಿಯಿಂದ ಈ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು. ಒಬ್ಬ ಮಹಿಳೆ ಮನೆಯಲ್ಲಿ ಶಾಂತವಾಗಿದ್ದರೆ ಆ ಕುಟುಂಬ ಸ್ವರ್ಗದಂತಾಗುತ್ತದೆ. ಮಹಿಳೆ ಧೈರ್ಯದಿಂದಿದ್ದರೆ ಆ ಕುಟುಂಬಕ್ಕೆ ಬಲ ಬರುತ್ತದೆ. ಅವಳು ಸಕಾರಾತ್ಮಕವಾಗಿದ್ದರೆ ಆ ಸಮಾಜ ಉತ್ತಮವಾಗುತ್ತದೆ. ಇಂದಿನ ದಿನ ನಾವು ಕೇವಲ ಮಹಿಳೆಯರ ಸಾಧನೆಗಳನ್ನು ಆಚರಿಸುವುದಲ್ಲ, ಮಹಿಳೆಯರ ಒಳಗಿನ ದೈವಿ ಗುಣಗಳನ್ನು ಜಾಗೃತಗೊಳಿಸುವ ದಿನವೂ ಹೌದು. ನಾವು ಪ್ರತಿಯೊಬ್ಬ ಮಹಿಳೆಯು ನೆನಪಿಸಿಕೊಳ್ಳಬೇಕು, ನಾವು ದುರ್ಬಲರಲ್ಲ, ನಾವು ಶಕ್ತಿ, ಜ್ಞಾನ ಮತ್ತು ಪ್ರೀತಿಯ ಮೂಲ. ಆದ್ದರಿಂದ ಈ ಮಹಿಳಾ ಮಾಸದಂದು ಸಂಕಲ್ಪವನ್ನು ಮಾಡೋಣ, ನಮ್ಮ ಆತ್ಮಶಕ್ತಿಯನ್ನು ಅರಿತುಕೊಳ್ಳೋಣ,
ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆಗಳಿಂದ ಜೀವನವನ್ನು ಸುಂದರ ಮಾಡೋಣ. ಸಮಾಜದಲ್ಲಿ ಶಾಂತಿ ಮತ್ತು ಪ್ರೀತಿಯನ್ನು ಹರಡೋಣ. ಕೊನೆಯಲ್ಲಿ ನಾನು ಒಂದು ಸುಂದರ ವಿಚಾರವನ್ನು ಹೇಳ ಬಯಸುತ್ತೇನೆ. ಮಹಿಳೆ ಒಂದು ದೀಪದಂತಿದ್ದಾಳೆ. ಅವಳು ತನ್ನ ಬೆಳಕಿನಿಂದ ತನ್ನ ಮನೆ ಮಾತ್ರವಲ್ಲ, ಇಡೀ ಸಮಾಜವನ್ನು ಪ್ರಕಾಶಮಯ ಮಾಡುತ್ತಾಳೆ. ಎಲ್ಲ ಮಹಿಳೆಯರಿಗೂ ನಾನು ಮಾಡುವ ಹಾರ್ದಿಕ ಶುಭಾಶಯಗಳು. ಮಹಿಳೆ ನಾವು ಯಾವಾಗ ನಾವು ನಮ್ಮ ವಿಚಾರಗಳು ಒಳ್ಳೇದಾಗಿದ್ದಾಗ ನಮ್ಮ ಒಂದು ಮನಸ್ಸು ಶಾಂತವಾಗಿರುತ್ತೆ. ನಮ್ಮ ವಿಚಾರಗಳು ಪಾಸಿಟಿವ್ ಆಗಿದ್ದಾಗ ನಾವು ಖುಷಿಯಾಗಿರ್ತೀವಿ. ಈಗ ಸತೋಗುಣಗಳು ಅಂತ ಹೇಳ್ತೀವಿ. ಶಾಂತಿ, ಪ್ರೀತಿ, ಆನಂದ ಇವೆಲ್ಲ ಸತೋಗುಣಗಳು. ಈ ಗುಣಗಳನ್ನ ನಾವು ಧಾರಣೆ ಮಾಡ್ಕೊಂಡಾಗ ನಮ್ಮಲ್ಲಿ ಒಂದು ಶಕ್ತಿ ಬರುತ್ತೆ. ಈಗ ಹೆಂಗೆ ಮೊಬೈಲ್ನ ಚಾರ್ಜ್ ಮಾಡ್ತೀವಲ್ವಾ, ಹಾಗೆ ನಮ್ಮ ಆತ್ಮನನ್ನು ಚಾರ್ಜ್ ಮಾಡ್ಕೋಬೇಕು. ಹೆಂಗೆ ಚಾರ್ಜ್ ಮಾಡ್ಕೊಳ್ಳೋದು ಅಂದ್ರೆ, ಹಂಗ ಪರಮಪಿತ ಪರಮಾತ್ಮನ ಜೊತೆ ನಮ್ಮ ಬುದ್ಧಿಯೋಗವನ್ನ ಜೋಡಿಸ್ಬೇಕು. ನಾವು ಈ ಶರೀರ ಅಂದ್ಕೊಂಡು ನೆನಪು ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಆತ್ಮನಾಗಿ ಪರಮಾತ್ಮನೊಂದಿಗೆ ನಮ್ಮ ಬುದ್ಧಿಯನ್ನ ಜೋಡಿಸಿದಾಗ ನಮ್ಗೆ ಅವರಿಂದ ಎಲ್ಲ ಶಕ್ತಿಗಳು, ಗುಣಗಳು ಧಾರಣೆ ಆಗ್ತಾ ಹೋಗುತ್ತೆ. ಯಾಕೆ ಹೆಂಗೆ ಮೊಬೈಲ್ ಚಾರ್ಜ್ ಮಾಡ್ತೀವೋ ಹಾಗೆ ನಮ್ಮನ್ನು ನಾವು ಪರಮಾತ್ಮನ ಜೊತೆ ಜೋಡಿಸೋಣ. ಹಾಗೇನೆ ಇವತ್ತು ಒಂದು ಕಥೆಯನ್ನ ಹೇಳ್ಬೇಕು ಅಂತ ಅನ್ನಿಸ್ತು. ಏನೇ ಆದ್ರೂ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದಕ್ಕೆ ಆಗ್ತಾ ಇದೆ ಅಂತ ನಾವು ಅಂದ್ಕೋಬೇಕು. ನಮ್ಗೆ ಈಗ ಪ್ರಸ್ತುತ ಅದು ಸರಿ ಅನ್ಸಲ್ಲ, ಏನೋ ನಮಗೆ ಕೆಟ್ಟದಾಯ್ತು ಅಂತ ಅಂದ್ಕೊಳ್ತೀವಿ. ಏನೇ ಆದ್ರೂ ಅದು ಒಳ್ಳೇದೇ, ಅದರಲ್ಲಿ ಮುಂದೆ ಕಲ್ಯಾಣನೇ ಇರುತ್ತೆ. ಅದಕ್ಕೆ ಒಂದು ಸ್ಟೋರಿ ನೆನಪಿಗೆ ಬರುತ್ತೆ. ಏನಂದ್ರೆ, ಒಬ್ಬ ರಾಜ ಇರ್ತಾನೆ. ರಾಜ ಬೇಟೆ ಆಡೋದಕ್ಕೋಸ್ಕರ ಕಾಡಿಗೆ ಹೋಗ್ಬೇಕಾಗಿರುತ್ತೆ. ಮಂತ್ರಿನೂ ಜೊತೆಲಿ ಕರ್ಕೊಂಡು ಹೋಗ್ತಾನೆ. ಹೋಗ್ಬೇಕಾದ್ರೆ ಅವನ್ಗೆ ದಾರಿನಲ್ಲಿ ಕಾಲು ಒಂದು ಕಲ್ಲಿಗೆ ಎಡಿಬಿಟ್ಟು ಕಾಲು ಒಂದು ಬೆರಳು ಕಟ್ಟಾಗ್ಬಿಡುತ್ತೆ. ಅವಾಗ ಪಕ್ಕದಲ್ಲಿ ಮಂತ್ರಿ ಇರ್ತಾನೆ. ಮಂತ್ರಿ ಹೇಳ್ತಾನೆ, ಒಳ್ಳೇದೇ ಆಯ್ತು ಅಂತ ಹೇಳ್ತಾನೆ. ಅದಕ್ಕೆ ರಾಜನ್ಗೆ ಕೋಪ ಬರುತ್ತೆ. ರಾಜ ಹೇಳ್ತಾನೆ, ನನಗೆ ಕಾಲು ಬೆರಳು ನೋವಾಗ್ತಾ ಇದೆ, ನೀನು ನೋಡಿದ್ರೆ ಒಳ್ಳೇದಾಯ್ತು ಅಂತೀಯ ಅಂತ ಹೇಳ್ಬಿಟ್ಟು ಅವ್ನ ಸೈನಿಕರಿಗೆ ಹೇಳ್ತಾನೆ, ಇವ್ರನ್ನ ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಡಿ ಅಂತ ಆರ್ಡರ್ ಮಾಡ್ತಾರೆ. ಸರಿ, ಅವನ್ನ ಜೈಲಿಗೆ ಕರ್ಕೊಂಡೋಗಿ ಅವನ್ನ ಸೆರೆಮನೆಯಲ್ಲಿ ಇಡ್ತಾರೆ. ಅವಾಗ್ಲೂ ಸಹ ಮಂತ್ರಿ ಹೇಳ್ತಾನೆ, ಒಳ್ಳೇದೇ ಆಯ್ತು ಇದೂನು ಅಂತ ಹೇಳ್ತಾರೆ. ಸರಿ, ರಾಜ ಇವನ್ಗೇನೋ ತಲೆ ಕೆಟ್ಟಿದೆ ಅಂತ ಹೇಳ್ಕೊಂಡು ರಾಜನು ಸೈನಿಕರ ಜೊತೆ ಒಬ್ನೇ ಹೋಗ್ತಾನೆ ಕಾಡಲ್ಲಿ. ಹೋಗ್ತಾ ಇರ್ಬೇಕಾದ್ರೆ ಆ ಕಾಡಿನ ಒಂದು ಕಾಡಿನ ಜನಾಂಗ ಇರ್ತಾರಲ್ಲ, ಅವರು ಒಂದು ಹಬ್ಬ ಮಾಡ್ತಾ ಇರ್ತಾರೆ. ಒಂದು ದೇವಿಗೆ ಬಲಿ ಕೊಡ್ಬೇಕಾಗಿರುತ್ತೆ. ಅವಾಗ ಬಲಿನ ಹುಡುಕ್ತಾ ಇರ್ತಾರೆ. ಈ ರಾಜನ್ ನೋಡ್ಬಿಡ್ತಾರೆ. ರಾಜನ್ ನೋಡಿ, ರಾಜನ್ನ ಒಳ್ಳೆ ಬಲಿ ಸಿಕ್ತು ಅಂತ ಅವನ್ನ ಕರ್ಕೊಂಡೋಗಿ ದೇವಿ ಮುಂದೆ ಮಲಗಿಸ್ತಾರೆ. ಸರಿ, ಎಲ್ಲ ಮಲಗಿಸಿ ರೆಡಿ ಮಾಡ್ಕೋತಾರೆ ಬಲಿ ಕೊಡ್ಬೇಕು ಅಂತ. ಅವಾಗ ಅಲ್ಲಿ ಅವರ ಒಂದು ಹೆಡ್ ಇರ್ತಾರಲ್ಲ, ಮುಖ್ಯಸ್ಥರು ಬಂದು ಚೆಕ್ ಮಾಡ್ತಾರೆ. ಬಲಿ ಕೊಡ್ಬೇಕಾದ್ರೆ ಎಲ್ಲೂ ಊನ ಆಗಿರ್ಬಾರ್ದು, ಖಂಡನೆ ಆಗಿರ್ಬಾರ್ದು. ಅದಕ್ಕೆ ನೋಡ್ತಾನೆ, ಇವನ್ಗೊಂದು ಬೆರಳಿರಲ್ಲ. ಓ, ಇದು ಬಲಿಗೆ ಇದಿಲ್ಲ, ಯೋಗ್ಯ ಇಲ್ಲ, ಇದು ಆಗಲ್ಲ ಅಂತ ಹೇಳಿ ಅವನ್ನ ಬಿಟ್ಬಿಡ್ತಾರೆ ರಾಜನ್. ಅವಾಗ ರಾಜನ್ಗೆ ಅರಿವಾಗುತ್ತೆ, ಮಂತ್ರಿ ಹೇಳಿದ್ದು ಸರಿ, ನನ್ ಬೆರಳಿಲ್ಲ ಅಂದಿದ್ರೆ, ಬೆರಳೇನಾದ್ರೂ ಕಟ್ಟಾಗ್ಲಿಲ್ಲ ಅಂದಿದ್ರೆ ನಾನಿವತ್ತು ಬಲಿ ಆಗ್ಬಿಡ್ತಿದ್ದೆ ಅಂತ ಹೇಳಿ ಅವಾಗ ಅವನ್ನ ಅರ್ತ್ಕೊಂಡು ಮನೆಗೆ ವಾಪಸ್ ಬರ್ತಾನೆ. ಬಂದು ಮಂತ್ರಿ ಹತ್ರ ಫಸ್ಟ್ ಹೋಗಿ ಕೇಳ್ತಾನೆ, ಹಿಂಗಾಯ್ತು, ನಾನು ಸಾರಿ ಅಂತ ಕೇಳ್ಕೊತಾನೆ. ನೀನ್ ಹೇಳಿದ್ದು ಕರೆಕ್ಟು ಅಂತ. ಸರಿ, ಅದಕ್ಕೆ ನನಗೇನೋ ಒಳ್ಳೇದಾಯ್ತು, ನನ್ ಬೆರಳೋಯ್ತು, ಅವ್ರು ಬಿಟ್ರು ಒಳ್ಳೇದಾಯ್ತು, ನಿನ್ನನ್ನು ಜೈಲ್ಗೆ ಹಾಕ್ದಾಗ ನೀನ್ ಯಾಕೆ ಅದಕ್ಕೂ ಒಳ್ಳೇದಾಯ್ತು ಅಂತೆಲ್ಲ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಅವಾಗ ಮಂತ್ರಿ ಹೇಳ್ತಾನೆ, ಹೌದು, ನಿನ್ಗೇನೋ ಬಿಟ್ಬಿಟ್ರು, ಈಗ ಏನಾದ್ರೂ ನನ್ನನ್ನು ಜೈಲ್ಗೆ ಹಾಕದೇ ಇದ್ದಿದ್ರೆ ನಾನ್ ನಿನ್ ಜೊತೆ ಇರ್ತಿದ್ದೆ, ಅವಾಗ ನಾನ್ ಚೆನ್ನಾಗಿದ್ನಲ್ಲ, ನನ್ನನ್ನ ಬಲಿ ಕೊಟ್ಬಿಡೋರು, ನೀನು ನನ್ನನ್ನು ಜೈಲಿಗೆ ಕಳ್ಸಿದ್ದು ಒಳ್ಳೇದಾಯ್ತು, ನಿನ್ ಬೆರಳು ಕಟ್ಟಾಗಿದ್ದು ಒಳ್ಳೇದಾಯ್ತು ಅಂತ ಅವಾಗ ಹೇಳ್ತಾನೆ. ಹಾಗೆ ನಾವು ಏನೇ ಬಂದ್ರು ಅದು ಅದ್ರಲ್ಲಿ ಏನೋ ಒಂದು ಕಲ್ಯಾಣ ಇರುತ್ತೆ. ಅದನ್ನ ಅರ್ತ್ಕೊಂಡು ಜೀವನ ಮಾಡಿದಾಗ ಶಾಂತಿ, ಸುಖ, ನೆಮ್ಮದಿ ಎಲ್ಲ ಇರುತ್ತೆ. ಇಷ್ಟು ಹೇಳಿ ನನ್ನ ಒಂದು ವಿರಾಮ ಕೊಡ್ತೀನಿ. ನನಗೆ ಈ ಅವಕಾಶ ಮಾಡಿಕೊಟ್ಟಂತ ಸುಶೀಲಾ ಸದಾಶಿವರವರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಓಂ ಶಾಂತಿ.
ತುಂಬಾ ಮಾತೆಯನ್ನು ಚೆನ್ನಾಗಿ ಜಿ ಕೆ ಕುಲಕರ್ಣಿ ಸರ್ ಇದು ಬಗ್ಗೆ ಒಂದು ಅಭಿಪ್ರಾಯ ಹೇಳಿ ಸರ್. ಕುಲಕರ್ಣಿ ಸರ್. ಯಾರು ಮೇಡಮ್ ಮಾತಾಡಿದ್ರ ಬಗ್ಗೆನಾ? ಹಾ, ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಮೇಡಮ್ ಅವರು ಮಾತಾಡಿದ್ರೆ ಮಾತಾಡಿ, ಕುಲಕರ್ಣಿ ಸರ್ ಆದ್ಮೇಲೆ ಬೇರೆಯವ್ರು ಮಾತಾಡೋ ಹಾಗಿದ್ರೆ ಮಾತಾಡಿ ಸರ್. ನೀವು ಕೇಳುತ್ತಲ್ಲ? ಹಾ ಕೇಳ್ತಿದೆ ಹೇಳಿ. ಮೇಡಮ್ ಅವರು ಬಹುಶಃ ಬ್ರಹ್ಮಕುಮಾರಿ ಸಂಸ್ಥೆಯ ಪ್ರಭಾವ ಅವ್ರ ಮೇಲೆ ಇದೆ ಅಂತ ಅನಿಸ್ತದೆ ನನಗೆ. ಅವ್ರು ಮಾತಾಡಿದ್ದು ಇವತ್ತಿನ ಸ್ಥಿತಿಗತಿಗಳನ್ನ ನೋಡಿದ್ರ, ಅಂದ್ರೆ ಇವತ್ತು ಮಧ್ಯ ಪ್ರಾಚ್ಯ ದೇಶಗಳು ಯಾವ ರೀತಿಯಾಗಿ ಬಲಿಯಾಗ್ತಾ ಇದ್ದಾವು, ಆ ಕಡೆಗೆ ಅಮೆರಿಕ ಮತ್ತು ಇಸ್ರೇಲ್ ಯಾವ ರೀತಿ ಒಂದಾಗಿದ್ದಾವೆ, ಇದು ನೋಡಿದಾಗ ಶಾಂತಿ ಪೂರ್ಣ ಪ್ರಮಾಣಕ್ಕೆ ಕದಡಿದೆ. ಮನೆ ಒಂದು ಅವ್ರು ಹೇಳುವಂತ ಸಿದ್ಧಾಂತ ಹೇಗಿತ್ತು ಅಂದ್ರೆ, ಮನೆಯಲ್ಲಿ ನಾವು ಈ ರಾಜಯೋಗವನ್ನು ಮಾಡ್ತಾ ಹೋದೆವು ಅಂತಂದ್ರೆ ಖಂಡಿತವಾಗಿ ನಮಗೆ ಮಾನಸಿಕ ನೆಮ್ಮದಿ ಸಿಗ್ತದೆ. ನಮಗೆ ಸಿಕ್ಕಂತ ಶಾಂತಿ ಪ್ರತಿಯೊಂದು ಮನೆಯಾದ್ರೆ ಆ ಗ್ರಾಮಕ್ಕೆ ಫುಲ್ ಶಾಂತಿ ಆಗತ್ತೆ. ಈಗ ದೇಶ ಅನ್ನುವಂಥದ್ದು ತುಂಬಾ ವಿಸ್ತಾರವಾದಂತಹ ಬ್ರಾಡ್ ಸೆನ್ಸ್ ನಾಗ ಹೇಳಿದ್ರು. ಬಟ್ ಇವತ್ತಿನ ಸ್ಥಿತಿಗತಿಗಳು ಹಂಗಿಲ್ಲ. ಇವತ್ತಿನ ಸ್ಥಿತಿಗತಿಗಳು ನೋಡಿದ್ರ ರಾತ್ರಿ ನಿದ್ದೆ ಬರಲ್ಲ. ಟಿವಿ ಆನ್ ಮಾಡಿದ್ರೆ ಸಾಕು ಒಂಥರ ಬಾಂಬಾರ್ಡ್ಮೆಂಟ್ ಆದಂಗ ಆಗತ್ತೆ. ಆದ್ರೆ ವೈಯಕ್ತಿಕ ಜೀವನದಲ್ಲಿ ಅಂದ್ರೆ ಪ್ರತಿಯೊಬ್ಬರು ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಇವ್ರ ಹೇಳಿಕೆ ಪ್ರಕಾರ ತುಂಬಾ ಒಳ್ಳೆಯದು. ಖಂಡಿತವಾಗಿ ಯೋಗ, ಧ್ಯಾನ ಇವುಗಳನ್ನ ನಾವು ಮಾಡಿದ್ರೆ ನಮಗ್ ಮಾತ್ರ ಮಾನಸಿಕ ನೆಮ್ಮದಿ ಖಂಡಿತವಾಗಿ ದೊರೀತಾ ಇದೆ. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಶಾಂತಿ ತರುವಂಥದ್ದು ಸ್ವಲ್ಪ ಕಷ್ಟದ ಕೆಲಸ. ಇವತ್ತಿನ ಸ್ಥಿತಿಗತಿ ನೋಡಿದ್ರಾಗ ನಮ್ಮ ಕೈ ಮೀರಿ ಹೋಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಯಾವುದು UN ಅಂತ ಏನಂತಿದೆ, ಯುನೈಟೆಡ್ ನೇಷನ್ ದೊಡ್ಡ ಆರ್ಗನೈಸೇಷನ್ ಇದೆ, ಅದು ಒಂದು ಬಹುಶಃ ಅದು ಹೊತ್ತುಕೊಂಡು ಮಲ್ಕೊಂಡಿದೇನೋ ಅಂತ ಅನ್ಸಂಗಿದೆ. ಅವು ಯಾರು ಏನು ಮಾಡ್ತಾನೆ ಇಲ್ಲ. ಒಂದ್ ದಿವಸ ನೀವು ಟಿವಿಯಲ್ಲಿ ನೋಡಿ, ದಿವಸ ನ್ಯೂಸ್ ನೋಡ್ತಾ ಇದ್ದರು, ಡೇ ಟು ಡೇ ಕರೆಂಟ್ ನ್ಯೂಸ್, ಪ್ರತಿ ದಿವಸ ಒಂದಿಲ್ಲ ಒಂದು ಹೊಸ ರಾಷ್ಟ್ರ ಅದ್ರೊಳಗೆ ಭಾಗವಹಿಸ್ತಾ ಇದೆ. ದಿವಸ ಅಶಾಂತಿಯನ್ನು ಕದಡೋದು ನಡೀತಾ ಇದೆ, ಶಾಂತಿ ಮಾಡೋದಲ್ಲ. ದಿವಸ ಒಂದೊಂದು ಹೊಸದು. ಇವತ್ತ ಕೊರಿಯಾ ದೇಶದವ್ರದ್ದು ನಿನ್ನೆ ಕ್ಷಿಪಣಿ ಹಾರಿಸಿದ್ದಾರೆ. ಎಲ್ಲಿ ಅವ್ರು ಭಾಗವಹಿಸ್ತಾರೋ, ನಾಳೆ ಎಲ್ಲಿ ಚೈನಾ ಎಂಟ್ರಿ ಆಗ್ತದೋ, 3ನೇ ಮಹಾಯುದ್ಧ ಬಾಗಿಲಿಗೆ ಬಂದು ನಿಂತಂಗಾಗಿದೆ. ಆದ್ರೆ ಒಂದು ಮಾತ್ರ ಹೇಳಬಹುದು, ಶಿವರತ್ನ ಮೇಡಮ್ ಅವ್ರು ಹೇಳಿದಂಥದ್ದು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡೇವು ಅಂದ್ರೆ, ಯೋಗ, ಧ್ಯಾನ, ಪ್ರಾಣಾಯಾಮ ಅಳವಡಿಸಿಕೊಂಡೇವು ಅಂದ್ರೆ ಖಂಡಿತವಾಗಿಯೂ ಎಂಥ ಒಂದು ದುಸ್ತರ ಪರಿಸ್ಥಿತಿಯೊಳಗಿದ್ರೂ ಸಹಿತ ನಮಗ ಮಾನಸಿಕ ನೆಮ್ಮದಿ, ನಮಗೆ ಶಾಂತಿ ದೊರೀತದ. ಒಂದು ಒಳ್ಳೆಯ ವಿಷಯನ್ನ ಅವರು ಇಲ್ಲಿ ಪ್ರಸ್ತುತ ಮಾಡ್ಯಾರ ಅಂತ ಹೇಳಿ ಅವ್ರಿಗೆ ನಾನು ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ. ಮತ್ತೆ ಯಾರಾದ್ರೂ ಬೇರೆಯವರು? ಗಣಪತಿ ಹೆಗ್ಡೆ ಸರ್ ಯಾರು ಮಾತಾಡ್ತೀರಾ? ಮೇಡಮ್ ಅವರು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ, ಹೇಳಿದ್ದಾರೆ. ಎಲ್ಲಾ ಧರ್ಮದ ಉದ್ದೇಶಗಳು ಕೂಡ ಒಂದು ಶಾಂತಿನೇ ಅಂತಿಮವಾದ ಉದ್ದೇಶ. ಅವ್ಯಕ್ತಾದಿನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯವ ತತ್ರಕ ಪರಿವೇದನ. ಬಹಳ ಯೋಚನೆ ಮಾಡ್ಬೇಕು. ಎರಡು ಯುದ್ಧದ ಮಧ್ಯೆ ಅರ್ಜುನ ಮತ್ತು ಕೃಷ್ಣ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎರಡು ಬಾಣಗಳ ಮಧ್ಯೆ ನಿಂತಿದ್ದಾರೆ. ಅಂತ ಸಂದರ್ಭದಲ್ಲಿ ಗೀತೆ ಅಷ್ಟು ಅಧ್ಯಾಯನು ಯೋಗ ಅಂತ ಹೇಳ್ತಾರೆ. ಹಾಗೆ ಯೋಗ ಎಷ್ಟು ಮುಖ್ಯವಾದಂತದ್ದು ಹೇಳುವಂಥದ್ದನ್ನ ಅಲ್ಲೂ ಕೂಡ ಬ್ರಹ್ಮಕುಮಾರಿ ಇರ್ಬೋದು, ಯಾವುದೇ ಇರ್ಬೋದು, ಮೇಡಮ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆ ಒಂದು ಧ್ಯಾನ ಮಾಡೋದ್ರ ಮುಖಾಂತರ ನಮ್ಮನ್ನ ನಾವು ಇಲ್ಲಿ ಯದಾ ಸಂಹರತೆ ಕೂರ್ಮೋಂಗ ನೀವ ಸರ್ವಶಃ. ಇಲ್ಲಿ ನಾವು ನಮ್ಮ ಮನಸ್ಸನ್ನ ಮತ್ತು ಇಂದ್ರಿಯಗಳನ್ನ ನಿಗ್ರಹ ಮಾಡ್ಬೇಕಾದ್ರೆ ಕರ್ಮ ಮತ್ತು ಜ್ಞಾನ ಮತ್ತು ಯೋಗದಿಂದ ಮಾತ್ರ ಸಾಧ್ಯ. ಅದಕ್ಕೆ ಕರ್ಮನೂ ಒಂದು ಯೋಗ. ಅವನು ಕೆಲಸ ಮಾಡ್ತಾ ಅವ್ನು ತಲ್ಲಿನಾಗ್ಬಿಡ್ತಾನೆ, ಕೆಟ್ಟದಕ್ಕೆ ಹೋಗೋದಿಲ್ಲ. ಓದ್ತಾ ತಲ್ಲಿನಾಗ್ಬಿಡ್ತಾನೆ, ಮತ್ತೆ ಹೋಗೋದಿಲ್ಲ. ಆ ಮನಸ್ಸಿನೊಳಗ್ ಕೂಡ ಅವನನ್ನ ಎಲ್ಲಾ ಇದನ್ನ ಅವನು ಶಾಂತ ಸಾಗರ, ನಾನು ದಯಾಸಾಗರ, ನಾನು ಕರುಣಾ ಸಾಗರ ಹೇಳುವಂತದ್ನ ಹೇಳ್ತಾ ಇದಾರಲ್ಲ. ಮನಸ್ಸನ್ನ ಪಾಸಿಟಿವ್ ಆಗಿ ತಿಳ್ಕೊಳ್ಳುವಂತಹ ಒಂದು ಪ್ರವೃತ್ತಿ ಇದೆಯಲ್ಲ. ನಂತರ ಎರಡನೇದಾಗಿ ನಮ್ಮಲ್ಲಿ ಸ್ಪೀಡಿ ಮತ್ತು ಗ್ರೀಡಿ ಅವೆರಡು ಸೇರಿ ಜಗತ್ತನ್ನ ನಾಶ ಕೊಟ್ಟಿದೆ. ನಾವು ಅತ್ಯಂತ ಗರಿತಗತಿಯಿಂದ ನಾವು ದೊಡ್ಡರಾಗಿಕೊಳ್ಳುವಂತ ಭಾವನೆ ಎಲ್ಲರಿಗೂ, ಮತ್ತೆ ಇನ್ನೊಬ್ಬರನ್ನ ನಾಶ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಅವನು ಅದ್ವೇಷ್ಟ ಸರ್ವಭೂತಾನ. ಆ ಗೀತೆಯ 12ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗದೊಳಗೆ ಹೇಳ್ತಾನೆ, ನನಗೆ ಯಾರು ಪ್ರೀತಿ ಹೇಳೋದಕ್ಕೆ ಬಹಳ ಚಂದ ಹೇಳ್ತಾನೆ. ಅದ್ವೇಷ್ಟ ಸರ್ವಭೂತಾನ, ಯಾರನ್ನು ದ್ವೇಷತೆ ಇರೋ ನನಗೆ ಬಹಳ ಪ್ರೀತಿ ಅಂತ. ನೋಡಿ, ಯೋಗ ಹೇಳಿದ್ರೆ ಸುಲಭ ಇಲ್ಲ. ಅವು ಮಾಡಿದ್ರು ಕೂಡ ನಮ್ಗೆಲ್ಲೋ ಒಂದ್ ಕಡೆ ಅದು ಸ್ಫೋಟ ಆಗ್ಬಿಡ್ತದೆ. ನಮ್ಮ ಹಳೆ ಭಾವನೆ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆ ತೆಗೆದಂತ ಆಯ್ತು. ಯಾರು ರಾಮನಾಥ ಇವರು ಜೇಡ್ರ ದಾಸಿಮಯ್ಯ ಹೇಳ್ತಾರೆ, ನಮ್ ಮನಸ್ಸು ಯಾವ ರೀತಿ ಇರ್ತವೆ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆ ನೆಗೆದಂತಾಯ್ತು, ಆ ರೀತಿ ಆಗ್ಬಿಡ್ತವೆ. ಅದಕ್ಕೆ ಆ ಯೋಗದ ಬಲ,
ಜ್ಞಾನದ ಬಲದಿಂದ ಅಜ್ಞಾನ ಕೇಡಾಯ್ತು ಹೇಳುವಂತದ್ದನ್ನ ಹೇಳಿದಾಗೆ ಯಾವ ರೀತಿ ನಾವು ಯೋಗವನ್ನು ಮಾಡ್ಕೋತೀವೋ, ನಮ್ಮನ್ನು ನಾವು ಸಂತೈಸ್ಕೊತೀವೋ ಆವಾಗ ಆ ಯೋಗದ ಒಂದು ಪ್ರತಿಫಲನ ಈ ಬಸವಣ್ಣವರಿಗೆ ಇವರಿಗೆಲ್ಲ ಯೋಗದ ಪ್ರತಿಫಲನ ಆಗಿದ್ದು. ಬರೀತವ್ರು ಭಕ್ತಿದ್ರೊಳಗೆ ಪರಚಿಂತೆ ನನಗೆ ಏಕೆ ಅಯ್ಯ, ಎನ್ನ ಚಿಂತೆ ನನಗೆ ಸಾಲದೆ. ಹೇಳ್ಬೇಕಾದ್ರೆ ಆ ಮನುಷ್ಯ ಎಷ್ಟರ ಮಟ್ಟಿಗೆ ಅಲೂಫ್ ಆಗಿರ್ಬೇಕು ಜಗತ್ತಿನಿಂದ, ಬೇರೆ ಒಂದು ಜಂಜಾಟದಿಂದ ಎಷ್ಟು ಅಲೂಫ್ ಆಗಿರ್ಬೇಕು. ಈಗ ಉತ್ತರ ಕೊರಿಯಾದವರು ನಾನು ಸೇರ್ಕೊತೀನಿ